ನಮಸ್ಕಾರ. ಕನ್ನಡ ಭಾಷೆ ಹುಟ್ಟಿದಂಥದ್ದು ತಮಿಳು ಭಾಷೆಯಿಂದ ಅಂತ ಹೇಳಿದಂತಹ ಕಮಲಾಸನ್ರವರ ಹೇಳಿಕೆ ಮೇಲೆ ನನಗೆ ಒಂದಷ್ಟು ಮನಸ್ಸಿನಲ್ಲಿ ತವಕ ಶುರುವಾಯಿತು ಮತ್ತು ಕ್ಯೂರಿಯಾಸಿಟಿ ಆರಂಭ ಆಯಿತು. ಈ ಎಲ್ಲ ಶುರು ಆದ ಮೇಲೆ ನಾನೊಂದಷ್ಟು ರಿಸೋರ್ಸಸ್ಗಳನ್ನ ಹುಡ್ಕೊಂಡು ನನ್ನಲ್ಲಿರುವಂತಹ ರಿಸೋರ್ಸಸ್ಗಳನ್ನು ಬಳಸ್ಕೊಂಡು ನಾನು ಮೊದಲಿಗೆ ಸ್ಪಷ್ಟವನ್ನು ಪಡಿಸ್ತೇನೆ, ನಾನು ತುಂಬ ದೊಡ್ಡ ಅಧ್ಯಯನಕಾರ ಅಲ್ಲ ಅಥವಾ ಇದ್ರ ಬಗ್ಗೆ ತಿಳ್ಕೊಂಡಿರುವಂತಹ ದೊಡ್ಡ ರಿಸೋರ್ಸಸ್ ಭಂಡಾರ ನಾನೇನಲ್ಲ. ಆದರೆ ಒಂದಷ್ಟು ರೆಫರೆನ್ಸ್ಗಳನ್ನು ನಾನು ತೆಗೆದುಕೊಂಡು ಒಂದು 5-6 ಶಾಸನಗಳು ಮತ್ತು ಪುಸ್ತಕಗಳು ಇದನ್ನೆಲ್ಲ ಬಳಸ್ಕೊಂಡು ನನಗೆ ಕಂಡುಕೊಂಡಂತಹ ಉತ್ತರ ಏನು ಅಂತಂದರೆ, ಕನ್ನಡ ಭಾಷೆಯೇ ತಮಿಳಿನ ತಾಯಿ. ಅಂದರೆ ತಮಿಳು ಭಾಷೆ ಹುಟ್ಟಿರುವಂಥದ್ದೇ ಕನ್ನಡದ ಆಧಾರದ ಮೇಲೆ ಅನ್ನುವಂಥದ್ದು ನಾನು ಧೈರ್ಯದಿಂದ ಹೇಳ್ಬೋದು. ಯಾಕೆ ಅಂತಂದರೆ ನನಗೆ ಸಪೋರ್ಟ್ ಮಾಡಿದಂಥದ್ದು 5 ದಾಖಲೆಗಳು. ಆ ದಾಖಲೆಗಳು ಯಾವ್ಯಾವುದು ಅಂತ ಮೊದಲಿಗೆ ಹೇಳ್ಬಿಡ್ತೇನೆ. ಹಲ್ಮಿಡಿ ಶಾಸನ ಮೊದಲನೇದು, 400 ಅಥವಾ 450 ಆಸುಪಾಸಿನಲ್ಲಿ ಸಿಕ್ಕಂತಹ ಮೊದಲ ಕನ್ನಡ ಶಾಸನ. ಮತ್ತು ಬದ್ದಿರಾಜು ಕೃಷ್ಣಮೂರ್ತಿಯವರು ದ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನನ್ನ ಪ್ರಕಾರ ಪ್ರತಿಯೊಬ್ಬ ಕನ್ನಡಿಗನೂ ಅಥವಾ ಪ್ರತಿಯೊಬ್ಬ ಸೌತ್ ಇಂಡಿಯಾದಲ್ಲಿರುವಂಥವನು ಆ ಪುಸ್ತಕವನ್ನು ಒಂದು ಬಾರಿ ಓದಬೇಕು. ಆಗ ನಮಗೆ ಈ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಹೇಗೆ ಸೃಷ್ಟಿಯಾಯಿತು ಅನ್ನುವಂಥ ಒಂದು ಕರೆಕ್ಟ್ ಮಾಹಿತಿ ಬಂದುಬಿಡುತ್ತೆ. ಇನ್ನು ಮೂರನೇದು ಕೆ.ಎ. ನೀಲಕಂಠ ಶಾಸ್ತ್ರಿ ಅನ್ನುವಂಥವ್ರು ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಅನ್ನುವಂಥ ಒಂದು ಪುಸ್ತಕವನ್ನು, ಬಹಳ ದೊಡ್ಡ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕ ನಾನು ಯಾಕೆ ದೊಡ್ಡದು ಅಂತಂದರೆ ಏನೋ ಪೇಜಸಲ್ಲಿ ದೊಡ್ಡದಾಗಿದೆ ಅಂತಲ್ಲ, ಆ ಪುಸ್ತಕದಲ್ಲಿರುವಂತಹ ಔಟ್ಪುಟ್ಟು ಮತ್ತು ಇನ್ಪುಟ್ ಇದೆಯಲ್ಲ, ಎಕ್ಸ್ಟ್ರೀಮ್ಲಿ ಸೂಪರ್ ಆಗಿರುವಂತಹ ಕಂಟೆಂಟನ್ನು ಬರೆದಿರುವಂಥದ್ದು. ಆ ಒಂದು ಪುಸ್ತಕವನ್ನು ನಾನು ರೆಫರೆನ್ಸಿಗೆ ತೆಗೆದುಕೊಂಡೆ. ಮತ್ತು ದ್ರವಿಡಿಯನ್ ಎಟಿಮೊಲಾಜಿಕಲ್ ಡಿಕ್ಷನರಿ ಅನ್ನುವಂಥದ್ದು ಟಿ ಬುರ್ರೋ ಮತ್ತು ಎಂ.ಬಿ. ಇಮ್ಯಾನ್ಯೋ ಅನ್ನುವಂತಹ ಇಬ್ಬರು ಫಾರಿನರ್ಸ್ ಬರೆದಿರುವಂತಹ ಡಿಕ್ಷನರಿ ಆಗಿರುತ್ತೆ. ಇದನ್ನೂ ಕೂಡ ನಾನು ರೆಫರೆನ್ಸ್ಗೆ ತೆಗೆದುಕೊಂಡಿದ್ದೇನೆ. ಮತ್ತು ಇರವತ್ತನಂ ಮಹಾದೇವನ್ ಅನ್ನುವಂಥ ಒಂದು ತಮಿಳಿನ ತುಂಬ ಹಳೆಯದಾದಂತಹ ಒಂದು ಎಪಿಗ್ರಫಿ, ಇದನ್ನೂ ಕೂಡ ನಾನು ರೆಫರೆನ್ಸ್ಗೆ ತೆಗೆದುಕೊಂಡು ಒಂದು 5-6 ಪಾಯಿಂಟ್ಗಳು ನನಗೆ ಮನಸ್ಸಿನಲ್ಲಿರುವಂಥ ಪ್ರಶ್ನೆ ಇದೆಲ್ಲನ್ನ ತೆಗೆದುಕೊಂಡ ಮೇಲೆ ನನಗೆ ಕಂಡುಕೊಂಡಂತಹ ಉತ್ತರ ಏನು ಅಂತಂದರೆ, ಕನ್ನಡವೇ ತಮಿಳಿಗೆ ಆಧಾರ, ಕನ್ನಡದಿಂದಲೇ ಹುಟ್ಟಿದಂತಹ ಭಾಷೆ ತಮಿಳು ಅನ್ನುವಂಥ ಒಂದಷ್ಟು ಸ್ಪಷ್ಟವಾಗಿ ಕಾಣ್ತಾ ಇರುವಂತಹ ಮಾಹಿತಿಗಳು ನನಗೆ ಸಿಗ್ತಾ ಇವೆ. ಇನ್ನು ಮೊದಲನೇದಾಗಿ ಕನ್ನಡ ಶಾಸನಗಳು ಕಂಡು ಬಂದಿದ್ದು ತಮಿಳಿನ ಶಾಸನ ಅಲ್ಲ. ಯಾಕೆಂತಂದರೆ ಎಲ್ಲರೂ ಹೇಳ್ತಾರೆ ತಮಿಳೇ ತುಂಬ ಹಳೆಯ ಭಾಷೆ, ತಮಿಳೇ ಪುರಾತನವಾದ ಭಾಷೆ, ತಮಿಳೇ ಎಲ್ಲ ಭಾಷೆಗಳಿಗೂ ತಾಯಿ ಎನ್ನುವಂಥದ್ದು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ನಂಗೆ ಸಿಕ್ತು. ಅರೆ ಇದೇನು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ತಮಿಳು ತುಂಬ ಹಳೆಯ ಭಾಷೆ ಅಂತ ತೋರಿಸ್ತಾ ಇದೆಯಲ್ಲ, ತಮಿಳು ತುಂಬ ಹಳೆ ಭಾಷೆ ಆದರೆ ನಾವು ಅದನ್ನು ಗೌರವಿಸೋಣ ಅಲ್ವೇ, ನಮಗೇನು ಅದ್ರ ಬಗ್ಗೆ ಏನು ತಕರಾರಿಲ್ಲ, ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಆದರೆ ತಮಿಳಿನ ಮೊದಲ ಶಾಸನ ಯಾವಾಗ ಸಿಕ್ತು ಅಂತ ನಾವು ಹುಡುಕ್ತಾ ಹೋದಾಗ ಸುಮಾರು 500ರ ಆಸುಪಾಸಿನಲ್ಲಿ ಸಿಕ್ಕಿದ್ದು. ಅಂದರೆ 500ನೇ ಇಸ್ವಿ, ಕ್ರಿಸ್ತಶಕ 500ನೇ ಇಸ್ವಿಲಿ ಸಿಕ್ಕಂಥದ್ದು ತಮಿಳಿನ ಮೊದಲ ಶಾಸನ. ಅದಾದ ಮೇಲೆ ನಾನು ಇನ್ನೊಂದು ಸಲ ಹುಡುಕಿದೆ, ಕನ್ನಡದ ಯಾವಾಗ ಸಿಕ್ತು ನಮ್ಮ ಶಾಸನ ಅಂತ ನೋಡಿದಾಗ ಸುಮಾರು 400 ಅಥವಾ 450ರ ಆಸುಪಾಸಿನಲ್ಲೇ ನಮಗೆ ಹಲ್ಮಿಡಿ ಶಾಸನ ಅನ್ನುವಂಥ ಒಂದು ದೊಡ್ಡ ಶಾಸನವೇ ಸಿಕ್ಕಿಬಿಡುತ್ತೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇದು ಭಾರತದಲ್ಲಿ ಸಿಕ್ಕಂತಹ ಮೊದಲನೇ ಪೂರ್ಣವಾದಂತಹ ಕನ್ನಡದ ಶಾಸನ. ಲಿಪಿ ಇರುವುದು ಎಷ್ಟು ಹಳೆಯದೋ ಅಷ್ಟು ಭಾಷೆ ಹಳೆಯದು ಅನ್ನುವಂಥ ಒಂದು ಮಾತಿದೆ. ಆ ಲೆಕ್ಕಕ್ಕೆ ತಗೊಂಡ್ರೆ ತಮಿಳಿಗಿಂತಲೂ ಕನ್ನಡವೇ ಹಳೆಯದು. ಮೊದಲನೇ ಪಾಯಿಂಟ್ ಆಯಿತಾ. ಇನ್ನು 2ನೇ ಪಾಯಿಂಟಿಗೆ ಬರೋಣ. 2ನೇ ಪಾಯಿಂಟಲ್ಲಿ ತಮಿಳಿನ ವ್ಯಾಕರಣ ಪುಸ್ತಕ ತೊಳ್ಕಾಪಿಯಂ ಕೂಡ ಕನ್ನಡದ ಪ್ರಭಾವದಲ್ಲಿದೆ. ಅದು ಬಿಡಿ, ಪ್ರಭಾವದಲ್ಲಿರೋದೆಲ್ಲ ಓಕೆ. ತೊಳ್ಕಾಪಿಯಂ ಅನ್ನುವಂಥದ್ದು ತಮಿಳಿನ ಒಂದು ಪುರಾತನವಾದಂತಹ ವ್ಯಾಕರಣ ಪುಸ್ತಕ ಅಂತ ಹೇಳ್ತಾರೆ. ಆದರೆ ಪುಸ್ತಕವಿದೆ ಅಂತ ಹೇಳ್ತಾರೆ, ಆದರೆ ಆ ಪುಸ್ತಕದಲ್ಲಿ ಯಾವ ಲಿಪಿಯೂ ಕೂಡ ದಾಖಲೆಗೆ ಸಿಕ್ಕಿಲ್ಲ. ಮತ್ತು 100 ವರ್ಷದ ಹಿಂದೆಯೇ ಬರೆದಿದ್ರು, ಅದು ಬರಹ ರೂಪದಲ್ಲಿ ಇಲ್ಲ. ಒಂದು ಪುಸ್ತಕ ಮಾತಿನಲ್ಲಿದ್ದರೆ ಅದು ಬರೀ ಪುಸ್ತಕ ಆಗೋದಿಲ್ಲ, ಲಿಪಿಯಲ್ಲಿ ಇದ್ದರೆ ಮಾತ್ರ ಅದು ಪುಸ್ತಕ ಅನಿಸ್ಕೊಳ್ಳುತ್ತೆ. ಆ ಲೆಕ್ಕಕ್ಕೆ ಹೋದರೆ ಕನ್ನಡದ ಲಿಪಿ, ಶಾಸನ, ದಾಖಲೆ ಎಲ್ಲವೂ ಕೂಡ ಮೊದಲೇ ಬಂದಿರೋವಂಥದ್ದು. ತೊಳ್ಕಾಪಿಯಂ ಅನ್ನುವಂಥದ್ದು ಒಂದು ವ್ಯಾಕರಣ ಪುಸ್ತಕ ಇದೆ ಅಂತಾರೆ, ಅಲ್ಲಿ ಲಿಪಿಗಳು ನನಗಂತೂ ಕಾಣಿಸ್ಲಿಲ್ಲ. ನಿಮ್ಗೇನಾದರೂ ಕಾಣಿಸಿದರೆ ಅದನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ. ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ಪಷ್ಟಪಡಿಸ್ತಾ ಇದ್ದೀನಿ, ತುಂಬ ದೊಡ್ಡ ಅಧ್ಯಯನಕಾರ ನಾನಲ್ಲ. ನನಗೆ ಸಿಕ್ಕಂತಹ ರಿಸೋರ್ಸಸ್ಗಳ ಪ್ರಕಾರ ಕನ್ನಡ ಭಾಷೆಯೇ ತಮಿಳಿನ ತಾಯಿ ಭಾಷೆ ಅಂತ ನಾನು ಧೈರ್ಯದಿಂದ ಹೇಳ್ತಾ ಇದ್ದೀನಿ. ಇನ್ನು ತಮಿಳಿನಲ್ಲಿ ಕಾಣುವಂತಹ ಹಲವಾರು ಪದಗಳು ನೇರವಾಗಿ ಕನ್ನಡದಿಂದಲೇ ಬಂದಿರುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಅಕ್ಕ ಅಂತ ನಾವು ಕರಿತೀವಿ, ತಮಿಳಿನಲ್ಲೂ ಕೂಡ ಅಕ್ಕ ಅಂತಲೇ ಕರೀತಾರೆ. ಅಣ್ಣ ಅಂತ ಕರಿತೀವಿ, ತಮಿಳಿನಲ್ಲೂ ಕೂಡ ಅಣ್ಣ ಅಂತಲೇ ಕರೀತಾರೆ. ಕೆಲವು ಕಡೆ ಅಣ್ಣೆ ಅನ್ನುವಂಥ ಒಂದು ಸ್ಲ್ಯಾಂಗ್ ಕೂಡ ಇದೆ. ಮತ್ತು ಮನೆ, ನಾವೇನು ಈ ಮನೆ ಅಂತ ನಾವು ಮನೇಲಿದ್ದೀವಿ ಅಂತ ಭಾವಿಸ್ತೀವಿ, ಆ ಮನೆಯನ್ನು ತಮಿಳ್ನಾಡಿನಲ್ಲಿ
ಮನೈ ಅಂತ ಬಳಸ್ತಾರೆ ಹೊರತು ಬೇರೆ ಯಾವುದೇ ರೀತಿಯ ಪದಗಳಿಲ್ಲ. ಮತ್ತು ನದಿ ಅಂತ ನಾವೇನು ಕರಿತೀವಿ ಅದನ್ನು ನತಿ ಅಂತ ಕರೀತಾರೆ. ಕೆಲವೊಂದು ಇನ್ಫ್ಲೂಯೆನ್ಸನ್ನು ತೆಗೆದುಕೊಂಡಿದ್ದಾರೆ, ಕನ್ನಡದಿಂದಲೇ ಈ ಪದಗಳೆಲ್ಲ ಅಲ್ಲಿಗೆ ಹೋಗಿವೆ ಅಂತ ಭಾಳಷ್ಟು ತಜ್ಞರು ಹೇಳುವಂತಹ ಮಾತು. ಮತ್ತು ಕನ್ನಡದ ಮಾತು ತಮಿಳಿಗೆ ಹೋಗಿದ್ದು ಹೇಗೆ ಅಂತಂದರೆ, ತಮಿಳಿನಿಂದ ಯಾವುದಾದ್ರೂ ಕನ್ನಡಕ್ಕೆ ಬಂದ ಪದಗಳೇನಾದರೂ ಇದ್ದರೆ ತಾವುಗಳು ಕಮೆಂಟ್ನಲ್ಲಿ ಬರಿಬೋದು, ಅದಕ್ಕೂ ಕೂಡ ಸ್ವಾಗತಿಸ್ತೇನೆ. ಇನ್ನು 4ನೇ ಪಾಯಿಂಟ್ ಬರೀತೀನಿ ಅಂತಂದರೆ, ಹಳೆಯ ಶಾಸನಗಳಲ್ಲಿ ತಮಿಳಿಗಿಂತ ಕನ್ನಡದ ಶಬ್ದಗಳು ಹೆಚ್ಚಿವೆ. ಯಾಕೆ? ಅಶೋಕನ ಕಾಲ ಅಂದರೆ ಕ್ರಿಸ್ತಪೂರ್ವ 250ನೇ ಇಸ್ವಿಯಲ್ಲಿ ದಕ್ಷಿಣ ಭಾರತದ ಶಾಸನಗಳು ಇರುವ ಪದಗಳು ಹೆಚ್ಚು ಕನ್ನಡದ ಶಬ್ದಗಳನ್ನೇ ತೋರ್ತವೆ. ಉದಾಹರಣೆಗೆ ಪರ್ವತ, ನಗರ, ಈ ಎಲ್ಲ ಪದವು ಕೂಡ ಕನ್ನಡ ಶಬ್ದಗಳಿಂದಲೇ ಹೋಲಿಕೆಯಾಗಿದೆಯಲ್ಲ. ಅಶೋಕನ ಕಾಲದಲ್ಲಿ ತಮಿಳು ಮಾತುಗಳು ಯಾಕಿರಲಿಲ್ಲ, ಬರಹಗಳು ಯಾಕೆ ಸಿಕ್ಕಲಿಲ್ಲ? ಅವುಗಳು ಕೇಳೋವಂಥದ್ದು ಕನ್ನಡ ಶಬ್ದಗಳು ಮಾತ್ರ. ಈಗ ನೀವು ಅಶೋಕನ ಕಾಲದಲ್ಲಿ ನೋಡ್ತು ಅಂತಂದರೆ ಅಶೋಕ ನಗರ, ಅಶೋಕ ಸಾಮ್ರಾಜ್ಯ, ನೀವೆಲ್ಲ ಪದಗಳನ್ನ ತೆಗೆದು ಬನ್ನಿ. ಪರ್ವತ ಅಂತ ಕರಿತಾ ಇದ್ರು, ನಗರಗಳು ಅನ್ನುವಂಥ ಒಂದು ಮಾತುಗಳಿತ್ತು. ಅದೆಲ್ಲ ಹಾಗಾದರೆ ಯಾವ ಭಾಷೆಯಿಂದ ಬಂತು? ಹಾಗಾದ್ರೆ ತಮಿಳ್ನಾಡು? ಈ ಪ್ರಶ್ನೆ ಕೂಡ ನನ್ನಲ್ಲಿದೆ. ಇನ್ನು ಪಾಯಿಂಟ್ ನಂಬರ್ 5ನೇದಕ್ಕೆ ಬರ್ತೀನಿ. ತಮಿಳಿನ ಪ್ರಾಚೀನ ಸಾಹಿತ್ಯ ಅಂತಂದರೆ ಅದು ಸಂಗಮ್ ಲಿಟ್ರೇಚರ್ ಅಂತ ಕರೀತಾರೆ. ಅದರಲ್ಲಿ ಕೆಲವು ಪ್ರಸಿದ್ಧ ಕವಿಗಳು ಇಂದಿನ ಕರ್ನಾಟಕದ ಕೊಂಗುನಾಡು ಅನ್ನುವಂಥ ಒಂದು ಊರಿನಿಂದ ಬಂದಿದ್ದವರು ಅಂತ ಒಂದು ಕಡೆ ಉಲ್ಲೇಖ ಆಗಿತ್ತು. ಅದು ಕೊಂಗುನಾಡು ಎಲ್ಲಿತ್ತು ಏನು ಅಂತ ನನಗೂ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇಲ್ಲ. ಅವರು ಬಳಸಿದ ಭಾಷೆಗಳಲ್ಲಿ ಕೂಡ ಕನ್ನಡದ ಶಬ್ದಗಳು ಎದ್ದೆದ್ದು ಕಾಣಿಸ್ತಾ ಇವೆ. ಆದರೆ ಅವನ ಮಾತು ತಮಿಳಿನಲ್ಲಿದ್ದರೂ ಅವನು ಮಾತಾಡಿದ್ದು ಕನ್ನಡ ಭಾಷೆಯ, ಕನ್ನಡ ಪ್ರಭಾವದ ಭಾಷೆಯಾಗಿತ್ತು. ಇನ್ನು 6ನೇ ಪಾಯಿಂಟ್ಗೆ ಹೋಯಿತು ಅಂತಂದರೆ, ಭಾಷಾ ವಿಜ್ಞಾನಿಗಳು ಹೇಳಿರುವಂತಹ ಒಂದಷ್ಟು ಮಾತುಗಳ ಪ್ರಕಾರ ತಮಿಳು ಭಾಷೆಗೆ ಕನ್ನಡವೇ ಮೂಲ ಭಾಷೆ ಅಂತ. ಅಂದರೆ ಬದ್ರಿ ರಾಜು ಅಂತ ನಾನು ಅವಾಗಲೇ ಏನು ಹೇಳಿದೆ, ಅವರು ಡ್ರಾವಿಡಿಯನ್ ಲಿಂಗ್ವಿಸ್ಟಿಕ್ ಅನ್ನುವಂಥ ಒಂದು ಪುಸ್ತಕ ಬರೆದಿದ್ದಾರೆ. ಅವರ ಪ್ರಕಾರ ದ್ರಾವಿಡ ಭಾಷೆಯ ಮೂಲ ಒಂದೇ, ಆದರೆ ಅದರಲ್ಲಿ ಶಬ್ದ ಸಂರಚನೆ, ಲಿಪಿ, ವ್ಯಾಕರಣ ನೋಡಿದರೆ ಕನ್ನಡವೇ ಹೆಚ್ಚು ಶಿಸ್ತಿನಿಂದ ಅಭಿವೃದ್ಧಿಯಾಗಿದ್ದಂತಹ ಭಾಷೆ. ಮತ್ತು ಅಂತಿಮವಾಗಿ ಹೇಳಬೇಕು ಅಂತಂದರೆ, ಭಾಷಾ ತಜ್ಞರ ಮಾತು ಕೇಳಿದರೆ, ಅವರು ಹೇಳುವಂತಹ ವಿಚಾರ ಕೇಳಿದ್ರೆ, ತಮಿಳು ಕೂಡ ನಮ್ಮ ಮಗಳ ಸಮಾನವಾದಂತಹ ಭಾಷೆ, ಆದರೆ ಕನ್ನಡವೇ ಅದನ್ನು ಹುಟ್ಟಿಸಿದ ಅಮ್ಮ ಭಾಷೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ತಮಿಳು ನಮ್ಮ ಅಕ್ಕ ತಂಗಿಯ ಭಾಷೆ ಆಗಿರಬಹುದು ಅಥವಾ ಸಹೋದರ ಭಾಷೆ ಆಗಿರ್ಬೋದು, ಅದರ ಬಗ್ಗೆ ನಮಗೆ ತಕರಾರೇ ಇಲ್ಲ. ಆದರೆ ನಮಗೆ ಬಂತಲ್ಲ ಒಂದಷ್ಟು ಪ್ರಶ್ನೆಗಳು, ತಮಿಳಿನಿಂದಲೇ ಹುಟ್ಟಿದಂಥದ್ದು ಕನ್ನಡ ಭಾಷೆ ಅಂತ, ಅದಕ್ಕೆ ನಾವು ಉತ್ತರ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಒಂದಷ್ಟು ರಿಸರ್ಚನ್ನು ಮಾಡಿದೆ. ನನಗೆ ಸಿಕ್ಕಂತಹ ರಿಸರ್ಚು, ಸತ್ಯವನ್ನು ಮುಚ್ಚಿಡಲು ತುಂಬ ದಿನ ಸಾಧ್ಯವಿಲ್ಲ. ತಮಿಳು ನಮ್ಮ ಅಕ್ಕ ತಂಗಿ ಭಾಷೆ ಆಗಿರ್ಬೋದು, ನಮಗೂ ಹೆಮ್ಮೆ. ಅದರ ಸತ್ಯವನ್ನು ಮುಚ್ಚಿಡೋಕೆ ಆಗಲ್ಲ. ತಮಿಳು ಭಾಷೆ ಹುಟ್ಟಿದ್ದು ಕನ್ನಡಿಗರಿಂದಲೇ, ಕನ್ನಡದಿಂದಲೇ ಅಂತ ಶಾಸನ ತಜ್ಞರು ಎಲ್ಲರೂ ಸಾಬೀತು ಮಾಡ್ತಾರೆ. ಈ ಹಿಗ್ಗದ ಹೆಡೆಗೆ ನಿಲ್ಲೋದು ಕನ್ನಡದ ಶಕ್ತಿ ಅಂತ ನಾನು ಈ ಒಂದು ವಿಚಾರವನ್ನು ಹೇಳ್ತಾ ನಿಮಗೆ ಮುಟ್ಟಿಸಿದ್ದೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೋದು. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾಕೆ ಬರಿಬೇಕು ಅಂತಂದರೆ, ನನಗೆ ಗೊತ್ತಿಲ್ಲದೆ ಇರುವಂತಹ ಬಹಳಷ್ಟು ವಿಚಾರಗಳನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಓದುವ ಮೂಲಕ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ರಿಸರ್ಚು ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.